ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹ್ಯಾಪಿ ಯುಗಾದಿ. ಎಲ್ರಿಗೂ ಜೀವನದಲ್ಲಿ ಸಿಹಿನೇ ಸಿಗಲಿ, ಕಹಿ ಏನಿದೆಯೋ ಅದೆಲ್ಲ ಆದಷ್ಟು ಬೇಗ ದೂರ ಆಗಲಿ ಅಂತ ಕೇಳ್ಕೊತೀನಿ ನಾನು ಕೂಡ. ಹಬ್ಬಕ್ಕೆ ವಡೆ ಮಾಡೋದಕ್ಕೆ ಕಡಲೆಬೇಳೆನ ಬೆಳಗ್ಗೆನೇ ನೆನೆಸಿಟ್ಬಿಡ್ತಾಯಿದ್ದೀನಿ. ಎದ್ದಿದ ತಕ್ಷಣ ನೆನೆಸಿದ್ರೆ ತಿಂಡಿ ಟೈಮ್ ಅಷ್ಟಕ್ಕೆ ಸುಡ್ಬೋದು ಅಂತ. ಹಾಗೆ ಈ ಕಡೆ ನಮ್ಮ ಮನೆಯವರು ಸಂಪೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸಂಪೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ನಮ್ಮ ಅತ್ತೆ ನೋಡಿ ಇವಾಗ ತೊಪ್ಪೆನ ಕಲಸಿ ತೊಪ್ಪು ನೀರಿಟ್ಟರು ಬಾಗಿಲಿಗೆಲ್ಲ. ಹಬ್ಬ ಅಂತಂದರೆ ಹಳ್ಳಿಗಳ ಕಡೆ ಇದೊಂದು ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೋಡೆಲ್ಲ. ಹಾಗೆ ರಾತ್ರಿ ಎಪ್ಪಾಕಿದ್ದೆ ಅಲ್ವಾ ಹಾಲಿಗೆ, ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು. ತುಂಬಾ ಸಖತ್ತಾಗಿರುತ್ತೆ ಮೊಸರು. ಬರೀ ಹಂಗೆ ತಿನ್ಕೊಬೋದು, ಅದಕ್ಕೆ ಸಕ್ಕರೆ ಏನು ಹಾಕೊಳ್ಳೋದೇ ಬೇಡ. ಹಂಗೆ ಇವಾಗೆಲ್ಲ ನೀಟಾಗಿ ತೊಪ್ಪು ನೀರಿಟ್ಟು ಸಾರಿಸಿ ನಮ್ಮ ಅತ್ತೆ ರಂಗೋಲಿನ ಬಿಡ್ತಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳು ಬಿಡ್ತಾರೆ ಗೊತ್ತಾ, ಸಖತ್ತಾಗಿ ಬಿಡ್ತಾರೆ ಮಾತ್ರ ರಂಗೋಲಿನ. ನೋಡಿ ಇಲ್ಲಿ ನನ್ನ ಮಗ ನಮ್ಮ ಮಾವಂಗೆ ಪಾಪ ಕೂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ಅದಾದ ನಂತರ ತರಕಾರಿ ಗೊಜ್ಜು ಹಾಗೆ ಇಡ್ಲಿನ ಮಾಡಿದ್ದೆ. ಇಡ್ಲಿಗೆ ನೋಡಿ ಮೇಲೆ ಬೆಣ್ಣೆ ಮೊಮ್ಮಗನಿಗೋಸ್ಕರ ಎತ್ತಿಟ್ಟಿದ್ರು ನಮ್ಮ ಅತ್ತೆ, ಹಾಕ್ಕೊಟ್ಟಿದ್ದೀನಿ. ಹಾಗೆ ಈ ಕಡೆ ನೀರು ಬರ್ತಾಯಿತ್ತು, ಪೈಪ್ ಹಾಕ್ಕೊಂಡು ನಮ್ಮ ಮನೆಯವರು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಸೇರಿಕೊಂಡು ಹಸುನ ತೊಳಿತಾ ಇದ್ದಾರೆ. ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ ಈ ಕಡೆ ವಡೆಗೆ ಎಲ್ಲನೂ ನಮ್ಮ ಅತ್ತೆ ರೆಡಿ ಮಾಡಿ ಕೊಟ್ಟರು. ನೀಟಾಗಿ ಈರುಳ್ಳಿ ಎಲ್ಲನೂ ಹಾಕಿ ಕಲಸಿ ರುಬ್ಬಿ ಕಡಲೆಬೇಳೆನೆಲ್ಲ ನಾನು ವಡೆನೆಲ್ಲ ಸುಟ್ಟು ದೇವ್ರ ಪೂಜೆನ ಮಾಡಿದೆ. ದೇವ್ರ ಪೂಜೆ ಮಾಡಿಬಿಟ್ಟು ಬೇವು ಬೆಲ್ಲನ ತಿಂದು ತಿಂಡಿನೂ ಕೂಡ ಮುಗಿಸ್ಕೊಂಡೆ. ನೋಡಿ ಗೈಸ್, ರೆಡಿಯಾಗಿ ನನ್ನ ಬಿಟ್ಬಿಟ್ಟು ಊರೊಳಗೆ ಹೋಗಿ ಮಕ್ಳು ಕರ್ಕೊಂಡು ಒಂದು ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಆಗಲಿ. ಹಂಗೆ ಈ ಕಡೆ ನಮ್ಮ ಅತ್ತೆ ಮಜ್ಜಿಗೆನ ಚೆನ್ನಾಗಿ ಸಿಲುಪ್ತಾ ಇದ್ದಾರೆ. ಮೊಮ್ಮಗನಿಗೊಂದು ಸ್ವಲ್ಪ ಬೆಣ್ಣೆ ಸಿಕ್ಕಿದ್ರೆ ಸಾಕು ಅಂತ ಹಾಗೆ ನಮಗೆಲ್ಲ ಮಜ್ಜಿಗೆ ಕೊಟ್ಟರು. ಮಜ್ಜಿಗೆನ ಕುಡಿದು ಮೂವಿನ ನೋಡ್ತಾ ಇದ್ವಿ. ಕಲರ್ಸ್ ಕನ್ನಡ ಸಿನಿಮಾಲಿ ಒಳ್ಳೊಳ್ಳೆ ಮೂವಿಗಳಾಗ್ತಾರೆ ಮಾತ್ರ ಈ ಚಾನಲಲ್ಲಿ. ಹಾಗೆ ನಮ್ಮ ಮಾವನು ಕೂಡ ಹಸು ಮೇಯಿಸ್ಕೊಂಡು ಬಂದರು. ಪಾಪ ಅದು ಫುಲ್ಲು ಬಿಸಿಲಲ್ಲಿ ಸುಸ್ತಾಗೋಗ್ಬಿಟ್ಟಿತ್ತು. ಹಾಗೆ ಎಲ್ಲರೂ ಕೂತ್ಕೊಂಡು ಪಡ್ಸಾಲೆಲ್ಲ ಹಂಗೆ ಮಾತಾಡ್ತಾ ಇದ್ವಿ. ನಮ್ಮ ಮನೆಯವರು ನಮ್ಮ ಮಾವ ಇಬ್ಬರು ಮಲ್ಕೊಬಿಟ್ಟಿದ್ರು. ಹಾಗೆ ನಮ್ಮ ಅತ್ತೆ ತೊಡೆ ಮೇಲೆ ನಮ್ಮ ಮನೆಯವ್ರು ನೋಡಿ ಮಗು ಥರ ಹೆಂಗೆ ಮಲಗಿದ್ದಾರೆ. ಹಾಗೇ ಈ ಕಡೆ ನಮ್ಮ ಅಣ್ಣನೂ ಬಂದ ನನ್ನನ್ನು ಕರ್ಕೊಂಡು ಹೋಗೋಣ ಅಂತ, ಆದರೆ ನಾನು ಸ್ವಲ್ಪ ಲೇಟಾಗಿ ಹೋಗಿದೆ. ಹಾಗೆ ಒಂದು ಲೋಟ ಹಾಲನ್ನ ಕುಡಿದು ನಮ್ಮ ಅತ್ತೆಯವ್ರಿಗೂ ಟೀ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಇವಾಗ ನಮ್ಮ ಅಪ್ಪನ ಮನೆ ಕಡೆಗೆ ಅಂತ ಹೊರಟೇವೆ. ನೋಡಿ, ಇದು ನಮ್ಮೂರಿನ ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಹಂಗೆ ಒಂದು ಸ್ವಲ್ಪ ಜಾಗ ಇದೆ. ಮಕ್ಕಳೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ದೇವಸ್ಥಾನದ ಆಪೋಸಿಟೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿ ಕೊಡ್ತಾರೆ. ನಮ್ಮೂರು ಇವಾಗ ಸಿಟಿ ಥರನೇ ಆಗೋಗ್ಬಿಟ್ಟಿದೆ. ಇದು ನಮ್ಮೂರಿನ ಹಾಸ್ಪಿಟ್ಲು. ಹಾಗೆ ಈ ಕಡೆ ಮುಂದೆ ಬರ್ತಾ ಇದ್ದಂಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನನೂ ಕೂಡ ಮಾಡಿದ್ದಾರೆ. ಹಾಗೆ ಅಲ್ಲಿ ಹೋಗಿ ಕೂಡ ಕೈ ಮುಗಿದು ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹಂಗೆ ನಮ್ಮ ಚಿಕ್ಕಪ್ಪನ ಮನೆಗೂ ಒಂದು ವಿಸಿಟ್ ಕೊಟ್ಟು ಆಮೇಲೆ ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡು ಹೊರಟ್ವಿ. ನೋಡಿ, ಇದು ನಮ್ಮ ಚಿಕ್ಕಪ್ಪ ಅವರು ಹೊಸದಾಗಿ ಕಟ್ಟಿಸ್ತಾ ಇರೋದು ಮನೆ. ಇನ್ನೊಂದು 4-5 ತಿಂಗಳಾದರೆ ಈ ಮನೆಯೂ ಕೂಡ ಗೃಹ ಪ್ರವೇಶ ಆಗುತ್ತೆ. ಆವಾಗ ನಾನು ವ್ಲಾಗ್ನ ಮಾಡ್ತೀನಿ. ಹಾಗೆ ಇವರು ಇವಾಗ ಹಳೆ ಮನೆಯಲ್ಲೇ ಇದ್ದಾರೆ. ಇದು ಕೂಡ ಇವ್ರದ್ದೇನೆ, ಪಕ್ಕದಲ್ಲಿ ಸೈಟ್ ಇತ್ತು, ಸೊ ಆ ಸೈಟಲ್ಲಿ ಮನೇನ ಕಟ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಮ ಮನೆಯವರು ಹೋಗಿ ಸುಸ್ತಾಗಿ ಕೂತ್ಕೊಂಡ್ರು. ಹಾಗೆ ನಮ್ಮ ದೊಡ್ಡತೆಯೂ ಕೂಡ ಮಲ್ಕೊಂಡಿದ್ರು ಹೊರಗಡೆನೆ. ಮನೆ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಚಿಕ್ಕವನ್ನ ಮೀಟ್ ಮಾಡಿ ಮಾತಾಡಿಸ್ಕೊಂಡು ನನ್ನ ತಂಗಿ ಎಲ್ಲಿ ಅಂತ ಕೇಳಿದೆ. ಮಲಗಿದ್ದಾಳೆ ಅಂತಂದರು. ಪಾಪ ಚೆನ್ನಾಗಿ ಹೊಡೆದು ಬಡ್ದು ಅವಳಿಗೆ ಎಬ್ಬರಿಸ್ಬಿಟ್ಟೆ. ನೋಡಿ, ಕತ್ತೆ ಬಿದ್ದಂಗೆ ಬಿದ್ದೈತೆ. ಪಾಪ ಹೋಗಿ ಎಬ್ಬಿಸಿದ ತಕ್ಷಣ ಬೈಕೊಂಡು ಎದ್ಲು. ನೀನು ವೀಡಿಯೋ ಮಾಡೋಕ್ಕೋಸ್ಕರ ನನ್ನ ಎಬ್ಬರಿಸ್ತಿದ್ಯಾ ಅಂತ ಅಂದ್ಕೊಂಡು ಹಂಗೂ ಹಿಂಗೂ ಮಾಡಿ ಎಬ್ಬರಿಸ್ಬಿಟ್ಟೆ ಅವಳನ್ನ. ಅಷ್ಟೊತ್ತು ನಮ್ಮ ಚಿಕ್ಕನೂ ಕೂಡ ಬಂದರು. ರೂಮ್ಗೆ ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ನಮ್ಮ ಅತ್ತೆದಿರಿಬ್ಬರು ಮಾತಾಡ್ತಾಯಿದ್ರು. ನಮ್ಮ ಅತ್ತೆನೂ ಕೂಡ ಹಾಲು ಹಾಕ್ಬಿಟ್ಟು ಬಂದಿದ್ದರು. ಸೊ ಹಂಗೆ ಮಾತಾಡಿಸ್ಕೊಂಡು ಇವಾಗ ನಮ್ಮ ಅಪ್ಪನ ಮನೆ ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ನಾವು ನಮ್ಮ ಅಪ್ಪನ ಮನೆಗೆ ಹೋಗೋಷ್ಟರಲ್ಲಿ ಇಷ್ಟು ಲೇಟ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಊರೊಳಗೆ ಹೋದರೆ ಅಲ್ಲಿ ಎಲ್ಲರೂ ಮನೇನು ಮಾತಾಡಿಸ್ಕೊಂಡು ಎಲ್ಲರನ್ನೂ ಹೋಗ್ಬೇಕಲ್ವ, ಸೊ ಲೇಟಾಗಿ ಹೋಗ್ಬಿಡ್ತು. ಅಂದರೂ ಪರವಾಗಿಲ್ಲ, ಇನ್ನೂ ಟೈಮ್ ಇತ್ತು ಅಂತ ಹೋದ್ವಿ. ಪಾಪ ಅಷ್ಟೊತ್ತಿಗೆ ನಮ್ಮಮ್ಮ ನೋಡಿ, ಪಾಪ ಒಬ್ಬರೇ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಿಸಿ ಬಿಸಿಯಾಗಿ ನಾನು ಬರ್ತಿದ್ದೀನಿ ಅಂತ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟಂತೂ ಟೇಸ್ಟು ಸಖತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ನಾನು ಒಬ್ಬಟ್ಟು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಸಿಹಿಯಲ್ಲ ಅಂದರೂ ತಿಂದೆ. ಒಬ್ಬಟ್ಟು ಸಖತ್ತಾಗಿತ್ತು ಅಂತ. ನೋಡಿ, ನಮ್ಮ ಮನೆಯವರು ಎಲ್ಲಿ ಬಂದರು ಕನ್ನಡಿ ಮುಂದೆ ನಿಂತ್ಕೊಂಡು ಆ ಪಿಂಪಲ್ಸ್ನೆಲ್ಲ ಕೀಳ್ತಾ ಇರೋದೇನೆ ಅವರು. ಹಂಗೆ ಹೊರಗಡೆ ನಮ್ಮ ಅಕ್ಕನ ಮಾತಾಡ್ಸ್ಕೊಂಬರೋಣ ಅಂತ ಬಂದೆ. ನೋಡಿ, ನನ್ನ ತಮ್ಮ ಕೂತಿದ್ದೇನೆ, ಸೂಪರಾಗಿ ಸ್ಮೈಲ್ ಕೊಟ್ಟ. ಹಂಗೆ ನಮ್ಮ ಅಕ್ಕನ ಹತ್ರ ಮಾತಾಡಿಸ್ಕೊಂಡು ಬರೋಣ ಅಂತ ಹೋದೆ. ನೋಡಿ, ನನ್ನ ಮಗ
ತೋರಿಸ್ಬೇಡ ದೊಡ್ಡಮ್ಮ ವೀಡಿಯೋದಲ್ಲಿ ಫೇಸ್ನ ಅಂತ ಮಾಡ್ತಿದ್ದಾನೆ. ಇವಳು ನಮ್ಮ ಅಕ್ಕ. ಮಾತಾಡಿಸ್ಕೊಂಡು ಹಂಗೆ ಬಂದು ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಹಾಕ್ಕೊಟ್ಟೆ. ಚೆನ್ನಾಗಿತ್ತು ಅಂತ ಅವರು ಕೂಡ ತಿಂದರು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಊಟ ಮಾಡಿಕೊಂಡು ಹೊರಡೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗ ನಾನು ಕೂತ್ಕೊಂಡಿದ್ದು ನೋಡಿ ನಾನು ಊಟಕ್ಕೆ ಕೂತ್ಕೋತೀನಿ ಅಂತ ಅಂದ. ಬೇಳೆ ಸಾಂಬಾರು ಅನ್ನ ಮಾಡಿದರು, ಸಖತ್ತಾಗಿತ್ತು ಸಾಂಬಾರಂತೂ. ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮನೆ ಕಡೆ ಹೊರಟು ಬಂದ್ವಿ. ಕತ್ಲಾಗೋಗ್ಬಿಟ್ಟಿತ್ತು ತುಂಬ. ನನ್ನ ಮಗ ಎದ್ರುಕೊತಾ ಇದ್ದ ಕತ್ಲಲ್ಲಿ. ಇದಾಗಿತ್ತು ಯುಗಾದಿ ಹಬ್ಬದ ವ್ಲಾಗ್. ತುಂಬ ಟಯರ್ಡಾಗಿದೆ, ಬೆಳಗ್ಗೆಯಿಂದ ಕೆಲಸ ಎಲ್ಲ ಜಾಸ್ತಿ, ಓಡಾಟನೂ ಜಾಸ್ತಿ. ಐ ಥಿಂಕ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.